ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಡಿಕೆ ಶಿವಕುಮಾರ್ ಎನ್ನುವ ಹೆಸರು ಒಂದು ಅದಮ್ಯ ಶಕ್ತಿ. ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದವರು, ಸೋಲನ್ನೇ ಗೆಲುವಿನ ಮೆಟ್ಟಿಲು ಮಾಡಿಕೊಂಡವರು. ಕಳೆದ ಹಲವು ದಶಕಗಳಿಂದ ಸಂಘಟನೆ, ಹೋರಾಟ ಮತ್ತು ಅತೀವ ಪರಿಶ್ರಮದ ಮೂಲಕ ರಾಜ್ಯ ರಾಜಕಾರಣದ ಅತ್ಯುನ್ನತ ಸ್ಥಾನದ ಸನಿಹ ಬಂದು ನಿಂತಿದ್ದಾರೆ. ಮುಖ್ಯಮಂತ್ರಿ ಎನ್ನುವ ಗುರಿಯತ್ತ ದಾಪುಗಾಲು ಹಾಕ್ತಿರುವ ಈ ಸಂದರ್ಭದಲ್ಲೇ ಅವರ ಬದುಕಿಗೆ ಮಹಾಲಕ್ಷ್ಮಿಯ ಆಗಮನವಾಗಿದೆ. ಹೌದು, ಪುತ್ರಿ ಐಶ್ವರ್ಯ ಅವರಿಗೆ ಹೆಣ್ಣು ಮಗು ಜನಿಸುವ ಮೂಲಕ ಡಿಕೆ ಶಿವಕುಮಾರ್ ಈಗ ತಾತನಾಗಿ ಸಂಭ್ರಮಿಸ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೊಮ್ಮಗಳನ್ನು ಎತ್ತುಕೊಂಡ ಆ ಕ್ಷಣ ಡಿಕೆಶಿ ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಮಿಂಚಿತ್ತು. ಸದಾ ರಾಜಕೀಯ ತಂತ್ರಗಾರಿಕೆ, ಸಭೆಗಳ ಗದ್ದಲದಲ್ಲಿರುತ್ತಿದ್ದ ಅವರು ಆ ಪುಟ್ಟ ಜೀವದ ಮುಗ್ಧತೆಯಲ್ಲಿ ಎಲ್ಲವನ್ನ ಮರೆತಂತೆ ಕಂಡ್ರು. ಡಿಕೆಶಿ ಅವರಿಗೆ ಇಂದು ಮೊಮ್ಮಗಳಲ್ಲೇ ತನ್ನ ಬಾಲ್ಯ ಕಂಡಿರಬಹುದು. ನಾಟಕೀಯತೆ ಇಲ್ಲದೆ ಕೇವಲ ಒಬ್ಬ ಸಾಮಾನ್ಯ ತಾತನಾಗಿ ಆ ಮಗುವನ್ನ ಮುದ್ದಾಡ್ತಿರುವ ದೃಶ್ಯಗಳು ಒಬ್ಬ ನಾಯಕನ ಹಿಂದಿರುವ ಮೃದು ಹೃದಯದ ತಂದೆಯನ್ನ ಪರಿಚಯಿಸುತ್ತದೆ. ಜನಪ್ರಿಯ ನಂಬಿಕೆಯಂತೆ ಹೆಣ್ಣು ಮಗು ಮನೆಯ ಅದೃಷ್ಟವನ್ನ ಬದಲಿಸುವ ದೇವತೆ. ಈಗ ಇಡೀ ಕರ್ನಾಟಕದ ಕಣ್ಣು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ಮೇಲಿದೆ. ಸಿಎಂ ಕುರ್ಚಿಯ ಸನಿಹದಲ್ಲಿ ಇರುವ ಅವರಿಗೆ ಮೊಮ್ಮಗಳ ಆಗಮನ ಒಂದು ಶುಭ ಶಕುನವಾಗಿ ಕಾಣ್ತಾ ಇದೆ. ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಹೊತ್ತಿನಲ್ಲಿ ಈ ಪುಟ್ಟ ದೇವತೆಯ ಶುಭಾಗಮನ ಅವರಿಗೆ ಇನ್ನಷ್ಟು ಯಶಸ್ಸು ತರಲಿದ್ಯಾ ಎನ್ನುವ ಚರ್ಚೆಗಳು ಅಭಿಮಾನಿಗಳಲ್ಲಿ ಶುರುವಾಗಿದೆ. ರಾಜಕೀಯ ಏರಿಳಿತಗಳ ನಡುವೆ ಈ ಮಗುವಿನ ನಗು ಅವರಿಗೆ ಮಾನಸಿಕ ಶಾಂತಿ ಮಾತ್ರವಲ್ಲದೆ ಬದುಕಿನ ಹೊಸದೊಂದು ಅದೃಷ್ಟದ ಬಾಗಿಲನ್ನ ತೆರೆಯಬಹುದು ಎಂಬುದು ಅನೇಕರ ನಂಬಿಕೆ. ಅಧಿಕಾರ, ರಾಜಕೀಯ ಎಲ್ಲವೂ ಒಂದು ಕಡೆಯಾದ್ರೆ ಕುಟುಂಬದ ಈ ಪುಟ್ಟ ಸಂಭ್ರಮವೇ ಜೀವನದ ನಿಜವಾದ ಆಸ್ತಿ. ತಾತನಾದ ಖುಷಿಯಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಇಡೀ ಕುಟುಂಬಕ್ಕೆ ಅಭಿನಂದನೆಗಳು. ಈ ಪುಟ್ಟ ಮೊಮ್ಮಗಳು ಮನೆಯ ಬೆಳಗುವ ದೀಪವಾಗಿ ತಾತನ ಕನಸುಗಳಿಗೆ ಮತ್ತಷ್ಟು ಬಲ ತುಂಬುವ ಶಕ್ತಿಯಾಗಿ ಬೆಳೆಯಲಿ ಎನ್ನುವುದು ಎಲ್ಲರ ಆಶಯ.